ನಮಸ್ತೆ ಸ್ನೇಹಿ ಬಂಧುಗಳೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ RK ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ಇವತ್ತು ವಿಡಿಯೋ ಮಾಡಿರೋ ಉದ್ದೇಶ, ಮೊನ್ನೆ ರಾಯರ ವಾರ ದಿನ ಗುರುವಾರ ದಿನ ಮೌಲ್ಯ ಅಂತ ಒಂದು 6 ನಿಮಿಷದ್ದು ಕಿರುಚಿತ್ರ ಬಿಡುಗಡೆ ಮಾಡಿದೆ. ಮೊಬೈಲಲ್ಲೇ ಶೂಟ್ ಮಾಡಿ, ಮೊಬೈಲಲ್ಲೇ ಎಡಿಟಿಂಗ್ ಮಾಡಿ, ಮೊಬೈಲಲ್ಲೇ ಡಬ್ಬಿಂಗ್ ಮಾಡಿ ತಯಾರಾದಂತಹ ಚಿತ್ರ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಳ್ಳೆ ಕಮೆಂಟ್ಗಳು, ತುಂಬಾ ಆ ಮುದ್ದಾದ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ಆಮೇಲೆ ನಮ್ಮ ಗುರುಗಳು ಆನಂದ್ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ. ಅದ್ರಲ್ಲಾಗಿ ಒಂದು ವಿಶೇಷತೆ ಹೇಳಬೇಕು ನಿಮ್ಗೆ. ನಮ್ಮ ಪಂಪೋಸ್ ಹತ್ರ ಕುಮಾರ್ ಅಂತ ಒಬ್ರು ಸ್ನೇಹಿತರು, ಆನಂದ್ ಸರ್ ಫ್ರೆಂಡು, ಅವರು ನಂಬರ್ ಇಸ್ಕೊಂಡು ಫೋನ್ ಮಾಡಿ ಮಾತಾಡಿದೆ. ಪಾಪ ಅವ್ರು ಏನ್ ಮಾಡವ್ರೆ, ಮೆಸೇಜ್ ಹಾಕವ್ರೆ. ಫಸ್ಟ್ ಇಷ್ಟು ಉದ್ದ ಬರ್ದು ಮೆಸೇಜ್ ಹಾಕವ್ರೆ. ಏನಂತ, ನಿಮ್ಮ ಮೌಲ್ಯ ಪಿಕ್ಚರ್ ಅಲ್ಲಿ ಆ ಮಕ್ಕಳು ಆ ತಾತಂಗೆ ಹೆಲ್ಪ್ ಮಾಡಿದ್ರಲ್ವಾ, ಆ ತರ ಹೆಲ್ಪ್ ಮಾಡಿದ್ರೆ ನನಗೆ ಆ ಟೈಮಲ್ಲಿ ನನ್ನ ತಾಯಿ ಬದುಕೊಂತಿದ್ರು ಅಂತ. ಅಲ್ಲಿಗೆ ಅರ್ಥ ಮಾಡಿ, ಅವರು ಕೂಡ ಆ ತಾತನ್ ತರ ಅವತ್ತು ತನ್ನ ತಾಯಿನ ಬದುಕ್ಸಕ್ಕೆ ಮೆಡಿಕಲ್ ಶಾಪ್ಗೆ ಹೋಗೋರೆ. ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗೋರೆ. ಆ ಮೆಡಿಕಲ್ ಶಾಪ್ ಅವನು ಏನೋ ಗೊತ್ತಿಲ್ಲ, ರೇಟ್ ತಿಳಿಸ್ಬಿಟ್ಟವನೆ. ಬಟ್ ಇನ್ನೂ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಹೋಗಿ ಮೆಡಿಸಿನ್ ತಕೊಂಡು ಬರೋ ಅಷ್ಟೊತ್ತರಲ್ಲಿ ಅವ್ರ ತಾಯಿ ತಿರೋಗ್ಬಿಟ್ಟಿರ್ತಾರೆ. ಅದನ್ನ ನೆನ್ಸ್ಕೊಂಡು ಪಾಪ ಅವ್ರು ತುಂಬಾ ಹೊತ್ತು ಮಾತಾಡಿದ್ರು, ಅತ್ತೇ ಬಿಟ್ರು ಮಾತಾಡ್ತಾ ತುಂಬಾ ಬೇಜಾರಾಯ್ತು. ಇದು ನಾನೇನ್ ಕಾಕತಾಳಿ ಅದೇನೋ ಬರ್ದ್ನೇನೋ ಗೊತ್ತಿಲ್ಲ. ಒಟ್ನಲ್ಲಿ ಬರ್ದು ಶೂಟಿಂಗು ಆಯ್ತು, ಫಿಲ್ಮ್ ರಿಲೀಸ್ ಆಯ್ತು. ನೋಡಿ, ನಾನ್ ಶೂಟ್ ಮಾಡಿ ರಿಲೀಸ್ ಮಾಡಿ ಏನೋ ಒಂದು ಕಲ್ಪನೆ ಬರ್ದಿರೋದಕ್ಕೂ ಅಲ್ಲಿ ಒಬ್ರಿಗೆ ಮನಸ್ಸಿಗೆ ಟಚ್ ಆಗಿ ಅವ್ರ ಜೀವನದಲ್ಲಿ ನಡೆದಿರೋ ಸ್ಟೋರಿಗೂ ಎಷ್ಟು ಲಿಂಕ್ ಆಗ್ಬಿಡ್ತು ಅಂತಂದ್ರೆ ನಂಬಕ್ಕೆ ಅಸಾಧ್ಯ. ಹಂಗಾಗೋಯ್ತು. ಅವರು ಪಾಪ ಮಾತಾಡಿ, ಸರ್ ನಿಮ್ಮನ್ನ ಭೇಟಿ ಆಗ್ಬೇಕು ಸರ್, ಖಂಡಿತ ಒಂದ್ಸಲಿ ಬರ್ತೀನಿ ಸರ್ ಅಂತ. ಆಯ್ತು ಬನ್ನಿ ಬ್ರದರ್ ಮಾತಾಡೋಣ ಅದೇನು ಅಂತ ಅಂದೆ. ಹಂಗೆ ಒಬ್ಬೊಬ್ರು ಲೈಫಲ್ಲಿ ನೋಡಿ ಇಂತೆಂತ ಸ್ಟೋರಿ ಇರ್ತದೆ. ನನ್ಗೆ ಆಶ್ಚರ್ಯ ಆಗೋಯ್ತು. ನಾನು ಏನೋ ಒಂದ್ ಕಲ್ಪನೆಯಲ್ಲಿ ಬರ್ದಿರ್ತೀನಿ, ಎಲ್ಲೋ ಒಂದ್ ಪೇಪರ್ ಓದಿರ್ತೀನಿ ಅಥವಾ ಎಲ್ಲೋ ನೋಡಿರ್ತೀನಿ. ಅದನ್ನ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ನಾನು ಶಾರ್ಟ್ ಮೂವಿ ಮಾಡೋ ಅಂಥದ್ದನ್ನ ಆ ಫಿಲಿಮ್ ನೋಡಿ ಅವ್ರ ಮನ್ಸಿಗೆ ಇಡಿಸಿ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಮಾತಾಡ್ತಾರೆ ಅಂತ ಅಂದ್ರೆ ಭಗವಂತ ರಾಯರ ಕೃಪೆ. ನಿಜಲುವೆ ನಾನೇನು ಫಿಲಿಮ್ ಮಾಡೋದ್ ಕಲ್ತಿಲ್ಲ, ನಾನು ಟೈಲರ್ ಕೆಲಸ ಮಾಡ್ಕೊಂಡಿದ್ದೇನೆ, ಜೀವನ ಮಾಡೋ ಅಂತವನು. ಚಿಕ್ಕ ವಯಸ್ಸಿಂದ ಏನೋ ಒಂದು ಕನ್ಸು ನನಗೆ. ಹಂಗಾಗಿ ಏನೋ ಒಂದು ಮಾಡ್ಬೇಕು. ನನ್ಗೆ ಅವನು ಪ್ರೊಡ್ಯೂಸರ್ ಇಲ್ಲ, ಸ್ಪಾನ್ಸರ್ ಅಂತೂ ಇಲ್ವೇ ಇಲ್ಲ. ನಾನೇ ಕತೆ ಬರಿಬೇಕು, ನಾನೇ ಖರ್ಚು ಮಾಡಬೇಕು, ನಾನೇ ಪ್ರತಿಯೊಂದಕ್ಕೂ ಇದ್ ಮಾಡ್ಬೇಕು. ಹಂಗಾಗಿ ನನ್ಗೆ ಯಾರು ಇದಿಲ್ಲ, ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ. ಪಾಪ ಈಗ ಆನಂದ್ ಸರ್ ಸಪೋರ್ಟ್ ಮಾಡ್ತಾರೆ. ಎನಿವನ್ ಏನೇ ಆಕ್ಟ್ರಸ್ ಬೇಕು ಅಂತಂದ್ರೆ, ಯಾರು ಒಂದು ಒಂದು ಅಂಗಡಿ ಬೇಕು ಅಂತಂದ್ರೆ, ಯಾರ ಮನೆ ಬೇಕು ಅಂತಂದ್ರೆ, ಶೂಟಿಂಗ್ ಅಂತವೆಲ್ಲ ಪಾಪ ಹೆಲ್ಪ್ ಮಾಡ್ತಾರೆ. ಅದನ್ನ ಬಿಟ್ಟು ಪಾಪ ನಾನು ಅವ್ರ ಹತ್ರ ಫೈನಾನ್ಷಿಯಲ್ ಆಗಿ ಸಹಾಯ ಕೇಳೋದು ಸರಿ ಬರಲ್ಲ. ಪಾಪ ಅವ್ರು ಎಷ್ಟಂತ ಸಹಾಯ ಮಾಡ್ತಾರೆ. ಹಂಗಾಗಿ ನಾನು ಕೂಡ ಒಂದು ಮೊಬೈಲಲ್ಲೇ ಶೂಟ್ ಮಾಡಿ ಇದ್ ಮಾಡಿದೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಒಂದೊಂದನ್ನ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀನಿ. ಯಾಕಂದ್ರೆ ಅದು ಒಂದು ಅವಾರ್ಡ್ ಕಳಿಸ್ಬೇಕು ಅಥವಾ ಬೇರೆ ಕಡೆ ಎಲ್ಲ ಪ್ಲೇ ಮಾಡ್ಬೇಕು ಅಂತ ಅಂದಾಗ ಮೊಬೈಲ್ ಅಲೋ ಮಾಡಲ್ಲ. ಅದರಿಂದ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀನಿ. ಈಗ ಒಲವಿನ ಅಮೃತ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿರೋದು. ಫಿಲಿಮ್ ಮೇನ್ ಫಿಲಿಮ್ ಹೇಗೆ ಪ್ರೊಡ್ಯೂಸರ್ ಇದೆಯೋ ಅದೇ ತರ ಪ್ರೊಡ್ಯೂಸರ್ ಹಂಗೆ ನಡೀತಾ ಇದೆ. ಡಬ್ಬಿಂಗ್ ಆಯ್ತು, ಮ್ಯೂಸಿಕ್ ನಡೀತಾ ಇದೆ ಒಲವಿನ ಅಮೃತ. ಹಂಗಾಗಿ ಅದೊಂದು ನನ್ಗೆ ಮೊನ್ನೆ ಮೌಲ್ಯ ಪಿಕ್ಚರ್ದೊಂದು ಮನ್ಸಿಗೆ ತುಂಬಾ ಒಂಥರ ಒಂದ್ ಕಡೆ ಖುಷಿನೂ, ಒಂದ್ ಕಡೆ ಪಾಪ ನೋಡಿ ಎಷ್ಟು ಮನ್ಸಿಗೆ ಹಾಕೊಂಡು ಎಷ್ಟು ಇದ್ ಮಾತಾಡಿದ್ರು ನನ್ ಜೊತೆ ಅಂತ. ಪಾಪ ಅವ್ರ ತಾಯಿಗೆ ಅವತ್ತೊಂದ್ ದಿನ ಮೆಡಿಸಿನ್ ಸಿಕ್ಕದೆ ಒದ್ದಾಡಿ, ದುಡ್ಡಿಲ್ದೆ ಪುನಃ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಮೆಡಿಕಲ್ ಶಾಪ್ ಹೋಗಿ ಔಷಧಿ ತರೋವರೆಗೆ ಇವ್ರ ತಾಯಿ ತೀರೋಗಿರ್ತಾರೆ. ನೋಡಿ ಎಷ್ಟು. ಅವತ್ತು ಒಂದು ಕ್ಷಣ ಆ ಹುಡುಗ ಮೆಡಿಕಲ್ ಶಾಪ್ ಅನ್ನು ಆಯ್ತು ಕೊಡೋಗೋಣ, ಪರವಾಗಿಲ್ಲ ಆಮೇಲೆ ಕೊಡೋಗೋಣ ಅಂತ ಅಂದಿದ್ಬಿಟ್ಟಿದ್ರು ಅವ್ರ ತಾಯಿ ಬದುಕತ್ತಿದ್ರು ಏನೋ ಪಾಪ. ಅದೊಂದ್ ಸ್ವಲ್ಪ ನನ್ಗೆ ಬೇಜಾರಾಯ್ತು. ಹಾಗಾಗಿ ಇರ್ಲಿ, ನೆಕ್ಸ್ಟ್ ಕುಮಾರ್ ಸರ್ ಭೇಟಿ ಆಯ್ತೀನಿ ಒಂದ್ಸಲಿ. ಮೌಲ್ಯ ಫಿಲಿಂ ಬರೋಣ. ನಮ್ಮ ಮ್ಯೂಸಿಕ್ ಶಾಲೆ ನಡೆಸ್ತಾರೆ, ಇಲ್ಲಿ ತ್ರಿವೇಣಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆಪೋಸಿಟ್. ಅವ್ರ ಹೆಸರು ಆನಂದ್ ಅಂತ, ನಮ್ಮ ಆನಂದ್ ಗುರುಗಳ ಫ್ರೆಂಡ್ ಅವರು. ಹಂಗಾಗಿ ಅವರ ಮ್ಯೂಸಿಕ್ ಶಾಲೆಯಲ್ಲಿ ನಮ್ಮ ಫಿಲಿಮ್
ರಿಲೀಸ್ ಮಾಡಿದ್ದು. ಸ್ಟ್ಯಾನ್ಲಿ ಪಾರ್ಕರ್ ಅಂತ ಸರ್, ನಿಮ್ಗೆ ತುಂಬಾ ಧನ್ಯವಾದಗಳು. ನಿಮ್ಮ ಮ್ಯೂಸಿಕ್ ಸ್ಕೂಲ್ನಲ್ಲಿ ನಮ್ಮ ಮೌಲ್ಯ ಫಿಲಿಂನ ಪ್ರದರ್ಶನ ಮಾಡಿ ನಮ್ಗೊಂದು ಸಪೋರ್ಟ್ ಮಾಡಿದ್ರೆ. ಅದಲ್ಲದೆ ಪವಡಿಸು ಪರಮಾತ್ಮ ಹಾಡು ಹಾಡಿದ್ರಿ, ಬಂದೋರೆಲ್ಲ ತುಂಬಾ ಖುಷಿ ಪಟ್ರು. ಅಷ್ಟ್ ಚೆನ್ನಾಗಿ ಒಳ್ಳೆ ವಾಯ್ಸ್ ಐತೆ ನಿಮ್ಗೆ. ಪಿ ಸರ್ ಆಡ್ದಷ್ಟೇ, SPB ಸರ್ ಆಡ್ದಷ್ಟೇ ಖುಷಿ ಆಯ್ತು. ಮತ್ತೆ ಆಮೇಲೆ ಇನ್ನೊಂದು ಅವತ್ತು ಹೇಳ್ಬೇಕು, ಮೌಲ್ಯ ಫಿಲಿಮ್ ರಿಲೀಸ್ ಟೈಮಲ್ಲಿ ಒಂದು ಪೆನ್ ಡ್ರೈವ್ ಇಲ್ದೆ ಒದಾಡ್ಬಿಟ್ಟೆ ನಾನು. ಮೊಬೈಲ್ ಇಲ್ಲಿರೋದ್ನ ಆ ಸಿಸ್ಟಮ್ಗೆ ಹಾಕ್ಬೇಕಲ್ವಾ ಪೆನ್ ಡ್ರೈವ್ನ. ಆಗ ನಮ್ಮ ಲೋಕೇಶ್ ಅರವು ಸರ್ ತುಂಬಾ ಆ ಟೈಮಲ್ಲಿ ನೋಡಿ, ಏನೇ ಒಂದು ಸಣ್ಣ ಸಹಾಯ ಎಷ್ಟು ದೊಡ್ಡ ಮಟ್ಟಕ್ಕೆ ಇದು ಮಾಡ್ತದೆ ಅಂತ. ಥ್ಯಾಂಕ್ ಯು ಗುರುಗಳೇ. ನೀವು ಅವತ್ತು ಪೆನ್ ಡ್ರೈವ್ ಕೊಡ್ಲಿಲ್ಲ ಅಂದಿದ್ರೆ ಪರದಾಡ್ಬಿಡುವೆ ನಾನು ನಿಜಲ್ವೇ. ಆಮೇಲೆ ನಮ್ಮ ಆನಂದ್ ಸರ್ಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ನನ್ನ ಕನಸು, ನನ್ನ ಕಲ್ಪನೆ ಏನಿದೆ ಅದಕ್ಕೆಲ್ಲ ಸ್ಪಂದಿಸಿ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಗುರುಗಳೇ. ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ನನ್ ಕಮ್ಮಿನೇ, ಬಟ್ ಹೇಳಬಾರ್ದು, ಆದ್ರೂ ನಿಮ್ಗೆ ಇವತ್ತು ಹೇಳಬೇಕು ಅಂತ ಅನಿಸ್ತಾ ಐತೆ. ಹಂಗಾಗಿ ಅಲ್ಲಿ ಆಕ್ಟಿಂಗ್ ಮಾಡ್ದಂತ ಪುಟಾಣಿ ಮಕ್ಕಳು, ಆಮೇಲೆ ಆ ಫಿಲಿಮಲ್ಲಿ ಯಾರ್ಯಾರು ಮಾಡಿದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಎಷ್ಟು ಹೇಳ್ತೀನೋ ಅಷ್ಟೇ. ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡಿದೆ, ತುಂಬಾ ಡಲ್ ಆಗೂ ಆಗದೆ. ಅದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಹೇಳ್ತೀನೋ ಅಷ್ಟೇ ನೀವು ಆಕ್ಟಿಂಗ್ ಮಾಡ್ತಿರಲ್ವಾ, ಅದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್. ನಾನೇನು ಕಲ್ತಿಲ್ಲ, ಫಿಲಿಂ ವರ್ಕ್ ಕಲ್ತಿಲ್ಲ. ನಾನು ಕಲ್ತಿರೋದು ನೋಡಿ ಇದೊಂದು ಮಿಷಿನ್ ವರ್ಕ್, ಟೈಲರಿಂಗ್ ನಾನು ಅಷ್ಟೇ ಮಾಡೋದು. ಬಟ್ ಏನೋ ಒಂದು ದೇವರ ಕೃಪೆ, ರಾಯರ ಕೃಪೆ ಅಂತ ಕಾಣಿಸ್ತದೆ. ಏನೋ ಒಂದು ಸಣ್ಣ ಪುಟ್ಟ ಬರಿತೀನಿ. ಹಂಗಾಗಿ ನಾನೆಲ್ಲೂ ಹೋಗಿ ಫಿಲ್ಮ್ ವರ್ಕ್ ಕಲ್ತಿಲ್ಲ. ಏನೋ ತಕ್ಕ ಮಟ್ಟಿಗೆ ನನ್ನ ತಲೆ ಏನೈತೆ ಅಷ್ಟು ಮಾಡ್ತಿದ್ದೀನಿ. ಅದನ್ನ ನೀವು ತುಂಬಾ ಚೆನ್ನಾಗಿ ಪ್ರೋತ್ಸಾಹಿಸ್ತಿದ್ದೀರಾ, ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಮೊನ್ನೆನೂ ಹಂಗೇನೆ ಒಬ್ಬ ತೊದಲಿಸುವ ಬರಹಗಾರ ಕವಿಗೋಷ್ಠಿಗೆ ಹೋದಾಗ ಅಂತ ವಿಡಿಯೋ ಮಾಡಿ ಹಾಕಿದ್ದೆ. ತುಂಬಾ ಜನ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿದಿರಾ, ರೆಸ್ಪಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಯಾಕಂದ್ರೆ ಸುಮ್ನೆ ಅಂತ ಮಾತಾಡ್ತಿದ್ದ ವ್ಯಕ್ತಿ ನಾನು ಇವತ್ತು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ, ಬರಿತೀನಿ ಅಂದ್ರೆ ತಾಯಿ ಸರಸ್ವತಿ ಕೃಪೆ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ ನನಗೆ. ಏನೂ ಇಲ್ದಿರೋ ನಾನು ಅರ್ಧಂಬರ್ಧ ಓದಿ ನಾನು ಇವತ್ತು ಏನೋ ಬರಿತೀನಿ, ಏನೋ ಕವಿತೆ ಎಲ್ಲ ಬರಿತೀನಿ, ಕತೆ ಬರಿತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂತಂದ್ರೆ ನಾನು ಅಂತ ಕೊಚ್ಕೊಳ್ಳಲ್ಲ. ಅದೆಲ್ಲ ರಾಯರ ಕೃಪೆ, ತಾಯಿ ಸರಸ್ವತಿಯ ಕೃಪೆ. ಹಂಗಾಗಿ ನಾ ಇನ್ನೂ ತುಂಬಾ ಕನಸುಗಳವೆ. ಈ ವಲ್ಲವಿನ ಅಮೃತ ರಿಲೀಸ್ ಆದ್ಮೇಲೆ ಆಮೇಲೆ ನೆಕ್ಸ್ಟ್ ದ್ರೋಹಿ ಅಂತ ಒಂದೈತೆ, ಆಮೇಲೆ ಓ ಹೆಂಗಸರೇ ನೀವೆಷ್ಟು ಒಳ್ಳೆಯವರು ಅಂತ ಐತೆ ಅಂತ. ಆ ಕತೆ ಎಲ್ಲ ಡೆವಲಪ್ ಮಾಡ್ಕೊಂತೀನಿ. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕು, ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಅಂದ್ಬಿಟ್ಟು ಮಾಡಿದ್ನಲ್ಲ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಮಾತ್ರ. ಸೇಮ್ ಏನೋ ಒಂದು ತಾಳ ಇಟ್ಕೊಂಡ್ ಮಾಡ್ದೆ, ಯಾರು ಮಾಡಿಲ್ಲ. ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಏನೋ ಒಂದ್ ಮಾಡಕ್ ಕೊಡ್ತಾನೆ ಅವನು. ಹಂಗ ನಮ್ಮ ಫ್ರೆಂಡ್ಸ್ ಒಬ್ರು ಕೇಳಿದ್ರು, ಏನ್ ಬಾಸ್ ನೀವು ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಅಂತ. ಹಂಗೆ ಏನಂದ್ರೆ ಇವತ್ತೆಲ್ಲ ಜನ ಪ್ಯಾನ್ ಇಂಡಿಯಾ ಅನ್ಕೊಂಡು ಬಿದ್ಬಿಟ್ಟವ್ರೆ. ಬಟ್ ಒಬ್ಬ ಸಾಧಾರಣ ಕಿರುಚಿತ್ರ ನಿರ್ದೇಶಕ ಒಂದು ಫಿಲಿಂನ 4 ಭಾಗ ಮಾಡಿ ಒಂದಿನ ತೋರಿಸಿದ್ರೆ ಹೆಂಗಿರ್ತದೆ ಅನ್ನೋದನ್ನ ಒಂದು ಥಾಟ್. ಅದು ಒಂದು ಥಿಯೇಟರ್ ಅಲ್ಲಿ ಒಂದು ಫಿಲಿಂನ 4 ಭಾಗ ಮಾಡಿ, ಫಿಲಿಂ ಅಲ್ಲಿ ಒಂದಿನ ಪೂರ ಒಂದು ಪಿಕ್ಚರ್ 4 ಭಾಗ. ಫಸ್ಟ್ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ಆ ತರ ಮಾಡಿದ್ರೆ ಹೆಂಗಿರ್ತದೆ ಫಿಲಿಮ್ ಅನ್ನೋದು ಒಂದು ಥಾಟ್ ಬಂದ್ ಮಾಡಿದ್ದು ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಥ್ಯಾಂಕ್ ಯು. ಬಟ್ ಅದನ್ನ ಈಗ ವರ್ಲ್ಡ್ ರೆಕಾರ್ಡ್ ಡೈರೆಕ್ಟರ್ ಪಾರ್ಟ್ 2 ಮಾಡ್ತಿದ್ದೀನಿ. ಅದಂತೂ ಸೂಪರ್ ಆಗಿ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬಂದೈತಿ. ಆದಷ್ಟು ಬೇಗ ಶುರು ಮಾಡ್ತೀನಿ. ಮೊಬೈಲಲ್ಲೇ ಮಾಡೋದ್ರಿಂದ ಬೇಗ ಶುರು ಮಾಡ್ತೀನಿ, ಬೇಗ ರಿಲೀಸ್ ಮಾಡ್ತೀನಿ ಆದಷ್ಟು. ಥ್ಯಾಂಕ್ ಯು. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ, RK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ದೀರಾ. ಹೀಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಇರ್ಲಿ. ಎಲ್ಲಾರ್ಗೂ ಥ್ಯಾಂಕ್ ಯು.